ಈ ಪ್ಲೇಸಿಂದಲೇ ಭಾರತದಲ್ಲಿ ಇರುವ ಎಲ್ಲ ಶಕ್ತಿಪೀಠಗಳು ಸೃಷ್ಟಿಯಾಗಿದ್ದು, ಇದೇ ಪ್ಲೇಸ್ನಲ್ಲಿ ದಕ್ಷಯಾನ ಯಜ್ಞ ನಡೆದಿದ್ದು, ಈ ಸ್ಥಳದಲ್ಲಿ ಬೀಳುವುದು ಬರೀ ಮಳೆಯಲ್ಲ, ಅದು ಲಾರ್ಡ್ ಶಿವನ ಕಣ್ಣೀರು ಅಂತ ಹೇಳ್ತಾರೆ. ಈ ಪ್ಲೇಸ್ನಲ್ಲಿಯೇ ಲಾರ್ಡ್ ಶಿವ ಲಾರ್ಡ್ ಪಾರ್ವತಿ ದೇವಿನ ಕಳ್ಕೊಂಡಿದ್ದು. ಈ ಪ್ಲೇಸ್ ಕೇರಳದಲ್ಲಿ ಒಂದು ಹಿಡನ್ ಜೆಮ್, ಒಂದು ಫಾರೆಸ್ಟ್ ಮಧ್ಯೆ ಇದೆ, ಅದೇ ಕೊಟ್ಟಿಯೂರು. ಕೇರಳದ ಕಣ್ಣೂರು ಡಿಸ್ಟಿಕ್ನಲ್ಲಿರುವ ಕೊಟ್ಟಿಯೂರು ಮಹಾದೇವಾಲಯ ಹಿಂದೂ ಪುರಾಣದಲ್ಲಿ ಒಂದು ವಿಶೇಷ ಸ್ಥಾನ ಪಡ್ಕೊಂಡಿದೆ. ಇಲ್ಲಿಗೆ ಮೋಸ್ಟ್ ಕಪಲ್ಸ್ ಮತ್ತರಂತೆ. ಇಲ್ಲಿ ಲಾರ್ಡ್ ಶಿವ ಅವರಿಗೆ ಆಶೀರ್ವಾದ ಮಾಡ್ತಾನಂತೆ. ಅವನಿಗೆ ಆದಂತಹ ಸತಿ ಕಳ್ಕೊಂಡಂತಹ ನೋವು ಬೇರೆ ಯಾರಿಗೂ ಆಗಬಾರ್ದು ಅಂತ ಲಾರ್ಡ್ ಶಿವನೇ ಅವರಿಗೆ ಆಶೀರ್ವಾದ ಮಾಡ್ತಾನಂತೆ. ಒನ್ಸ್ ಎ ಇಯರ್ ಡ್ಯೂರಿಂಗ್ ವೈಶಾಖ ಮಹೋತ್ಸವ ಈ ಕಾಡು, ಈ ಹಳ್ಳಿ ಟೆಂಪಲ್ ಆಗಿ ಬದಲಾಗುತ್ತೆ. ಇದು ಯಾವುದೋ ಆಡಂಬರದ ಗೋಲ್ಡ್ ಜ್ಯುವೆಲರಿಯಿಂದ ಸಂಭ್ರಮಿಸೋದಲ್ಲ, ಓನ್ಲಿ ಡಿವೈನ್ ಭಕ್ತಿ ಅಷ್ಟೇ ಎಲ್ಲೇ ನೋಡಿದ್ರೂ ಇಲ್ಲಿ ಕಾಣೋದು. ಈ ಕೊಟ್ಟಿಯೂರು ದೇವಾಲಯ ಇರೋದು ಕೇರಳದ ಕಣ್ಣೂರು ಡಿಸ್ಟಿಕ್ನಲ್ಲಿ. ಈ ಪ್ಲೇಸು ಅಪ್ರಾಕ್ಸಿಮೇಟ್ಲಿ 381 ಕಿಲೋಮೀಟರ್ಸ್ ಡಿಸ್ಟೆನ್ಸ್ನಲ್ಲಿದೆ ಬ್ಯಾಂಗ್ಳೂರಿಂದ. ನೀವು ಈ ಪ್ಲೇಸ್ಗೆ ರೀಚ್ ಆಗಬೇಕು ಅಂದರೆ ಓನ್ ವೆಹಿಕಲ್ ಬೇಕಾದರೂ ಹೋಗ್ಬೋದು. ಅದರ ಜೊತೆಗೆ ಬಸ್ಸಸ್ ಕೂಡ ಅವೈಲಬಲ್ ಇದೆ. ನೀವು ಟ್ರೈನಲ್ಲಿ ಪ್ಲಾನ್ ಮಾಡ್ತಾ ಇದ್ದರೆ ತಲಸಾರಿ ರೈಲ್ವೆ ಸ್ಟೇಷನ್ನು ಅಥವಾ ಕಣ್ಣೂರು ರೈಲ್ವೆ ಸ್ಟೇಷನ್ನು ನಿಯರ್ ಬೈ ರೈಲ್ವೆ ಸ್ಟೇಷನ್ನು. ತಲಸಾರಿ ರೈಲ್ವೆ ಸ್ಟೇಷನಿಂದ 55 ಕಿಲೋಮೀಟರ್ಸ್ ಮತ್ತು ಕಣ್ಣೂರು ರೈಲ್ವೆ ಸ್ಟೇಷನಿಂದ ಅಪ್ರಾಕ್ಸಿಮೇಟ್ಲಿ 70 ಕಿಲೋಮೀಟರ್ಸ್ ಫ್ರಮ್ ಕೊಟ್ಟಿಯೂರು. ನಾವು ಚೂಸ್ ಮಾಡಿದ್ದು ವಯ ಮೈಸೂರು ಹೋಗಿ ಅಲ್ಲಿ ನಂಜನಗೂಡಲ್ಲಿ ಫ್ರೆಶ್ ಆಗಿ ಶ್ರೀ ಕಂಠೇಶ್ವರನ ದರ್ಶನ ಮಾಡಿಕೊಂಡು ಅಲ್ಲಿಂದ ಮೈಸೂರು ಚಾಮುಂಡಿ ಹಿಲ್ಸ್ಗೆ ಹೋಗಿ ಶ್ರೀ ಚಾಮುಂಡೇಶ್ವರಿ ಫೇಮಸ್ ಶಕ್ತಿಪೀಠ. ಇದು ದುರ್ಗಾದೇವಿ ಮಹಿಷಾಸುರನ ಸಂಹಾರ ಮಾಡಿದ ದೇವಿ. ಈ ದೇವಿ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಇದ್ದಾಳೆ. ಈ ದೇವಿ ದರ್ಶನ ಪಡ್ಕೊಂಡು ನೆಕ್ಸ್ಟ್ ಅಲ್ಲೇ ಪ್ರಸಾದ ಕೊಡ್ತಾ ಇದ್ರು, ಅದನ್ನು ಸ್ವೀಕರಿಸಿ ನೆಕ್ಸ್ಟ್ ನಾವು ಹೊರಟಿದ್ದೆ ಕೊಟ್ಟಿಯೂರಿಗೆ ವಯ ನಾಗರಹೊಳೆ ನ್ಯಾಷನಲ್ ಪಾರ್ಕ್. ನಾಗರಹೊಳೆ ಫಾರೆಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಸ್ವರ್ಗ ಅಂತಲೇ ಹೇಳ್ಬೋದು. ಆ ರಸ್ತೆಯಲ್ಲಿ ಹೋಗುವಾಗ ನಮಗೆ ಆನೆ, ಎಲಿಫೆಂಟ್ ಕಾಣ್ತು. ಅದನ್ನು ನೋಡಿಕೊಂಡು ಆ ನೇಚರ್ನ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ನಾವು ರೂಮ್ನ ಬುಕ್ ಮಾಡಿದ್ದು ಮಾನಂತವಾಡಿಯಲ್ಲಿ. ಅಲ್ಲಿಗೆ ರೀಚ್ ಆದ್ವಿ. ರೂಮ್ ಕಾಸ್ಟ್ ಬಂದು 2 ರೂಮ್ಸ್ಗೆ 3000 ರುಪೀಸು. ರೂಮ್ನಲ್ಲಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ನಾವು ಹೊರಟಿದ್ದೆ ಕೊಟ್ಟಿಯೂರಿಗೆ. 20 ಕಿಲೋಮೀಟರ್ಸ್ ಅಪ್ರಾಕ್ಸಿಮೇಟ್ಲಿ ಫ್ರಮ್ ಕೊಟ್ಟಿಯೂರು ಟು ಮಾನಂತವಾಡಿ. ಹೋಗೋ ರೂಟ್ನಲ್ಲಿ ಟ್ರಾಫಿಕ್ ಜಾಮ್ ಅಂತ ಹೇಳಿ 10 ಕಿಲೋಮೀಟರ್ ಘಾಟ್ ಸೆಕ್ಷನ್ನ ಆಲ್ಮೋಸ್ಟ್ 55 ಕಿಲೋಮೀಟರ್ ಸುತ್ತಕೊಂಡು ಕೊಟ್ಟಿಯೂರು ಟೆಂಪಲ್ಗೆ ನಾವು ರೀಚ್ ಆದ್ವಿ. ಹಾಯ್ ಹಲೋ ನಮಸ್ಕಾರ ಶಿವ. ನಾವಿವಾಗ ಕೊಟ್ಟಿಯೂರಿಗೆ ರೀಚ್ ಆಗಿದ್ದೀವಿ. ಈಗ ಟೈಮ್ ಬಂದು 7:30. ನಾವು ಮಾನಂತವಾಡಿನ ಬಿಟ್ಟಿದ್ದು ಆಲ್ಮೋಸ್ಟ್ 4:15. ಆ ಟೈಮಿಂದ ಇಲ್ಲಿಗನ ರೀಚ್ ಆಗೋ ಅಷ್ಟೊತ್ತಿಗೆ 7:30 ಆಗಿದೆ. ಅಂದರೆ ಸ್ಟಾರ್ಟ್ ಮಾಡಿದಾಗ 54 ಮಿನಿಟ್ಸ್ ನಮಗೆ ಡೆಸ್ಟಿನೇಷನ್ ರೀಚ್ ಆಗ್ತೀವಿ ಅಂತ ಇತ್ತು. ಬಟ್ ಆಲ್ಮೋಸ್ಟ್ ನಾವು 2 to 3 ಅವರ್ಸು ಡೆಸ್ಟಿನೇಷನ್ ಹತ್ರ ರೀಚ್ ಆಗೋಕ್ಕೆ ತೊಗೊಂಡಿದ್ದೀವಿ. ಅಲ್ಲೇ 40 ಕಿಲೋಮೀಟರ್ಸ್ ನಾವು ರೌಂಡ್ ಹೊಡೆದಿದ್ದೀವಿ. ಮೈಸೂರಿಂದ ಬರ್ಬೇಕಾದ್ರೆ ಎರಿಟಿ ರೂಟಲ್ಲೇ ಬಂದ್ಬಿಡಿ ಎಲ್ಲರೂ. ಈ ಕೊಟ್ಟಿಯೂರು ಮಹಾದೇವಾಲಯ ಹಿಸ್ಟ್ರಿ ನೋಡೋದಾದರೆ, ದಕ್ಷ ಪ್ರಜಾಪತಿ ರಾಜ ಒಂದು ಯಜ್ಞ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆ ಯಜ್ಞಕ್ಕೆ ತನ್ನ ಮಗಳಾದ ಸತೀದೇವಿ ಸೇರಿದಂತೆ ಎಲ್ಲರಿಗೂ ಇನ್ವಿಟೇಷನ್ ಇರುತ್ತೆ. ಬಟ್ ಸತೀದೇವಿ ಗಂಡನಾದಂತಹ ಶಿವನಿಗೆ ಯಾವುದೇ ಇನ್ವಿಟೇಷನ್ ಇರೋದಿಲ್ಲ. ಅದನ್ನು ಪ್ರಶ್ನೆ ಮಾಡ್ತಾಳೆ ಸತೀದೇವಿ. ದಕ್ಷ ರಾಜ ಶಿವನನ್ನು ಅವಮಾನಿಸಲು ಸ್ಟಾರ್ಟ್ ಮಾಡ್ತಾನೆ. ಅದನ್ನು ಕೇಳಲಾಗದೆ ಸತೀದೇವಿ ಆ ಯಜ್ಞಕ್ಕೆ ಆರಿ ತನ್ನ ಪ್ರಾಣವನ್ನು ಬಿಡ್ತಾಳೆ. ಅಲ್ಲಿಗೆ ಬಂದಂತಹ ಶಿವ ಸತೀದೇವಿಯನ್ನು ನೋಡಿ ಅವಳನ್ನು ಎತ್ಕೊಂಡೋಗಿ ರುದ್ರ ನರ್ತನ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಯೂನಿವರ್ಸ್ನ ಕಾಪಾಡೋಕೆ ಮತ್ತು ಶಿವನನ್ನು ಶಾಂತಗೊಳಿಸಲು ಸತೀದೇವಿಯ ಬಾಡಿನ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸಪ್ರೇಟ್ ಮಾಡ್ತಾನೆ. ಮತ್ತೆ ಸತೀದೇವಿ ಬಾಡಿ ಪೀಸಸ್ ಎಲ್ಲೆಲ್ಲಿ ಬೀಳುತ್ತೋ ಅಲ್ಲಿ ಒಂದೊಂದು ಶಕ್ತಿಪೀಠ ಸ್ಟಾರ್ಟ್ ಆಗುತ್ತೆ. ಈ ಎಲ್ಲದರ ಶಕ್ತಿಪೀಠಗಳ ಕತೆ ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಏನು ಅಂದರೆ 2 ಕಲ್ಲನ್ನ ತಗೊಂಡು ಉಜ್ಜಿದ್ರೆ ವಿಭೂತಿ, ಒಬ್ಬರಿಗೆ ಗಂಧ ಬರುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ನಾವಿದನ್ನು ಟ್ರೈ ಮಾಡೋಣ. ಇದು ವಿಭೂತಿನ ಗಂಧನೋ ಕತ್ತಲಲ್ಲಿ ಕಾಣ್ತಾ ಇಲ್ಲ. ಆಲ್ಮೋಸ್ಟ್ ಅಲ್ಲೂ ಈ ಕೊಟ್ಟಿಯೂರಿಗೆ ಬಂದಿರೋರೆಲ್ಲ ನಾವು ಮಾತಾಡಿಸ್ತಾರೆ ಇರೋ ಬರೋರೆಲ್ಲ ಕನ್ನಡದವರೇ ಸಿಗ್ತಾ ಇದ್ದಾರೆ.
ಈಗ ಕೊಟ್ಟಿಯೂರಿನಲ್ಲಿ ವೈಶಾಖ ಮಹೋತ್ಸವ ನಡೀತಿದೆ. ವರ್ಷದಲ್ಲಿ 28 ದಿನ ಮಾತ್ರ ನಡೆಯುವಂಥ ಈ ಫೆಸ್ಟಿವಲ್ಲು ಮೇ 23ರಿಂದ ಜೂನ್ 24ರವರೆಗೆ ಇರುತ್ತೆ. ರೀಸೆಂಟ್ ಟೈಮ್ನಲ್ಲಿ ಫೇಮಸ್ ಆದಂತಹ ಈ ಸ್ಥಳ ಸಾವಿರಾರು ಭಕ್ತರುಗಳು ಇಲ್ಲಿಗೆ ಬಂದು ಆ ಶಿವನ ಮತ್ತು ಪಾರ್ವತಿಯ ದರ್ಶನ ಪಡ್ಕೊತಾರೆ. ಇಲ್ಲಿಗೆ ಬರುವಂತಹ ಭಕ್ತಾದಿಗಳ ಡ್ರೆಸ್ ಕೋಡ್ ಬಂದು ವುಮೆನ್ಸು ಮಸ್ಟ್ ವೇರ್ ಟ್ರೆಡಿಷನಲ್ ಸ್ಯಾರೀಸು ಮತ್ತು ಸಲ್ವಾರು, ಮತ್ತು ಮೆನ್ಸ್ ಬಂದುಬಿಟ್ಟು ವೈಟ್ ಪಂಚೆ ಮತ್ತು ವಿತೌಟ್ ಶರ್ಟು ಅಲ್ಲಿ ದೇವರ ದರ್ಶನಕ್ಕೆ ಹೋಗಬೇಕು. ಈ ಸ್ಥಳದಲ್ಲಿ ಪೂಜೆ ಆದ ಮೇಲೆ, ಅಗ್ನಿ ಆದ ಮೇಲೆ ಇಲ್ಲಿ ಸುತ್ತುವಂತಹ 2 ಆನೆಗಳು, ಒಂದು ಶಿವ ಮತ್ತು ಇನ್ನೊಂದು ಪಾರ್ವತಿ ಅಂತ ಕೂಡ ಕರೀತಾರೆ. ಮತ್ತು ಈ ಸ್ಥಳದಲ್ಲಿ ವೀರಭದ್ರನ ಖಡ್ಗ ಇನ್ನೂ ಇದೆ ಅಂತ ಕೂಡ ಹೇಳಲಾಗುತ್ತೆ. ಈ ಕೊಟ್ಟಿಯೂರು ದೇವಾಲಯದ ಬಗ್ಗೆ ಸಮೋರ್ ಹಿಸ್ಟ್ರಿನ ನಾನು ಕವರ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ನೀವು ನೋಡಿದ ಮೇಲೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಗೂ ಶೇರ್ ಮಾಡಿ, ಕೊಟ್ಟಿಯೂರಿಗೆ ಹೋಗೋ ಮುಂಚೆ ಈ ಹಿಸ್ಟ್ರಿನ ತಿಳ್ಕೊಂಡು ಹೋಗಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಫಾಲೋ ಫಿಲ್ಮಿ ಪ್ರವಾಸಿಗ ಫಾರ್ ಮೋರ್.